ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು KCET 2024 ಬಯಾಲಜಿ ಪೇಪರ್ ಇತ್ತು. ಸೊ ಅದರದ್ದು ಕೀ ಆನ್ಸರ್ ನಾನು ಹೇಳ್ತೀನಿ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿರಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ ಟು ಟ್ರೀಟ್ ಎಂಫೈಸಿಮಾನ ಟ್ರೀಟ್ ಮಾಡಲಿಕ್ಕೆ ಏನು ಬೇಕು? ಸೊ ಹ್ಯೂಮನ್ ಹಾರ್ಮೋನ್ ಆಲ್ಫಾ ಆ್ಯಂಟಿಟ್ರಿಪ್ಸಿನ್, ಹ್ಯೂಮನ್ ಪ್ರೋಟೀನ್ ಆಲ್ಫಾ ಆ್ಯಂಟಿಟ್ರಿಪ್ಸಿನ್, ಹ್ಯೂಮನ್ ಆಲ್ಫಾ ಇಂಟರ್ಫೆರಾನ್, ಹ್ಯೂಮನ್ ಆಲ್ಫಾ ಲ್ಯಾಕ್ಟಲ್ವೋನ್. ಸೊ ಇದ್ರದ್ದು ಆನ್ಸರ್ ಏನಿರುತ್ತೆ? ಆಪ್ಷನ್ ನಂಬರ್ ಸಿ, ದಟ್ ಈಸ್ ಹ್ಯೂಮನ್ ಪ್ರೋಟೀನ್ ಆಲ್ಫಾ ಆ್ಯಂಟಿಟ್ರಿಪ್ಸಿನ್. ಆಲ್ಫಾ ಆ್ಯಂಟಿಟ್ರಿಪ್ಸಿನ್ ಅನ್ನೋದು ಪ್ರೋಟೀನ್ ಹಾರ್ಮೋನ್ ಅಲ್ಲ. ಸೊ ಆಪ್ಷನ್ ನಂಬರ್ ಸಿ ಇರುತ್ತೆ ಇದ್ರದ್ದು ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಹೋಮಿಯೋಸ್ಟಾಸಿಸ್ ಇಸ್ ಎ ಕಂಡೀಷನ್ ವೇರ್ ದ ಆರ್ಗಾನಿಸಮ್. ಸೊ ಇದ್ರದ್ದು ಆಪ್ಷನ್ ಎ ಇರುತ್ತೆ. ಓಕೆ, ಸೊ ಹೋಮಿಯೋಸ್ಟಾಸಿಸ್ ಅಂದರೆ ಏನಂದರೆ ಮೇಂಟೆನೆನ್ಸ್ ಆಫ್ ಅ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವೈರ್ಮೆಂಟ್ ಕಾನ್ಸ್ಟೆಂಟ್ ಮೇಂಟೈನ್ ಆಗಬೇಕು. ಓಕೆ, ಎಕ್ಸ್ಟರ್ನಲ್ ಏನಾದರೂ ಬದಲಾಗಲಿ. ಓಕೆ, ಇಂಟರ್ನಲ್ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗಬೇಕು. ಇದ್ರದ್ದು ಆನ್ಸರ್ ಎ. ಸೊ ಇದು ಆಗಲ್ಲ, ಡು ನಾಟ್ ಮೇಂಟೈನ್, ಚೇಂಜ್ ದೇರ್ ಇಂಟರ್ನಲ್, ಇದು ಮೂರು ಆಗಲ್ಲ. ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಥರ್ಡ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ಯಾರಾಸೈಟಿಕ್ ಅಡಾಪ್ಟೇಷನ್. ಪ್ಯಾರಾಸೈಟಿಂದು ಅಡಾಪ್ಟೇಷನ್ ಯಾವುದು ಅಲ್ಲ ಇದ್ರೊಳಗೆ ಅಂತ ಕೇಳಕತ್ತಾರೆ. ಓಕೆ, ಸೊ ಲಾಸ್ ಆಫ್ ಅನ್ನೆಸೆಸರಿ ಸೆನ್ಸ್ ಆರ್ಗನ್, ಇದು ಪ್ಯಾರಾಸೈಟಿಂದು ಅಡಾಪ್ಟೇಷನ್ ಹೌದು. ಓಕೆ, ಸೊ ಇದ್ರದ್ದು ಆನ್ಸರ್ ಅಲ್ಲ. ಸೊ ಇದ್ರದ್ದು ಆಪ್ಷನ್ ನಂಬರ್ ಬಿ ಇರುತ್ತೆ. ಓಕೆ, ಸೊ ಆಬ್ಸೆನ್ಸ್ ಆಫ್ ಅಡೇಸಿವ್ ಆರ್ಗನ್ಸ್ ಆ್ಯಂಡ್ ಸಕರ್ಸ್. ಸೊ ಇದು ಪ್ರೆಸೆನ್ಸ್ ಆಫ್ ಆಗಬೇಕಿತ್ತು. ಓಕೆ, ನೆಕ್ಸ್ಟ್ ಡಿ ಎನ್ ಎ ಪಾಲಿಮರೇಸ್ ಆಫ್ ಥರ್ಮಸ್ ಅಕ್ವಾಟಿಕಸ್ ಈಸ್. ಇದ್ರದ್ದು ಆಪ್ಷನ್ ಆನ್ಸರ್ ಇದು ಥರ್ಮೋಸ್ಟೇಬಲ್, ಡಿ, ಆಪ್ಷನ್ ನಂಬರ್ ಡಿ. ಓಕೆ, ನೆಕ್ಸ್ಟ್ ಇಫ್ ಎ ರೀಕಾಂಬಿನೆಂಟ್ DNA ಬಿಯರಿಂಗ್ ಜೀನ್ ಫಾರ್ ಆಂಫಿಸಿಲಿನ್ ರೆಸಿಸ್ಟೆನ್ಸ್ ಈಸ್ ಟ್ರಾನ್ಸ್ಫರ್ಡ್ ಸೆಲ್, host cell become transformed into ampicillin resistant cell. What happen to these E. coli when they are grown in ampicillin containing medium? ಈ ಕ್ವಶನ್ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಈ ಕ್ವಶನಲ್ಲಿ ಏನು ಅನ್ನಕತ್ತಾರೆ ಅಂದರೆ, ಒಂದು ಆ್ಯಂಪಿಸಿಲಿನ್ ರೆಸಿಸ್ಟೆನ್ಸ್ ಜೀನನ್ನು ಹೋಸ್ಟ್ ಒಳಗೆ ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ. ಓಕೆ, ಹೋಸ್ಟ್ ಒಳಗೆ ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ ಅಂದರೆ ಆ ಹೋಸ್ಟ್ ಸೆಲ್ ಏನಾಯಿತು, ಈಗ ಟ್ರಾನ್ಸ್ಫಾರ್ಮ್ಡ್ ಸೆಲ್ ಆಯಿತು. ಓಕೆ, ಅಂದರೆ ಈ ಹೋಸ್ಟ್ ಸೆಲ್ಲಿಗೆ ಈಗ ಆ್ಯಂಪಿಸಿಲಿನ್ ಕಂಟೈನಿಂಗ್ ಮೀಡಿಯಮಲ್ಲಿ ಗ್ರೋ ಮಾಡಿದರೆ ಅದು ಗ್ರೋ ಆಗುತ್ತೆ. ಯಾಕಂದರೆ ಅದರೊಳಗೆ ಆ್ಯಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಹೋಗಿದೆ. ಸೊ ಓಕೆ, ಸೊ ಇದ್ರದ್ದು ಆಪ್ಷನ್ ಆನ್ಸರ್ ನಾನ್ ಟ್ರಾನ್ಸ್ಫಾರ್ಮೆಂಟ್, ಯಾವ ಟ್ರಾನ್ಸ್ಫಾರ್ಮ್ ಆಗಿಲ್ಲ ಅವರು ಡೈ ಆಗುತ್ತೆ. ಓಕೆ, ವಿಲ್ ಡೈ ಆ್ಯಂಡ್ ಟ್ರಾನ್ಸ್ಫಾರ್ಮ್ ವಿಲ್ ಗ್ರೋ. ಆಪ್ಷನ್ ನಂಬರ್ ಬಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಆ್ಯಂಟಿಜನ್ ಆ್ಯಂಡ್ ಆ್ಯಂಟಿಬಾಡಿ ಇಂಟರಾಕ್ಷನ್. ಇದ್ರದ್ದು ಆಪ್ಷನ್ ನಂಬರ್ ಬಿ, ಆಪ್ಷನ್ ಎಂಜೈಮ್ ಲಿಂಕ್ ಇಮ್ಯುನೋಸಾರ್ಬೆಂಟ್ ಅಸೆ, ಎಲೈಸಾ. ಸೊ ನೆಕ್ಸ್ಟ್ ಸೆವೆಂತ್ ಕ್ವಶನ್. ಈ ಸ್ಟ್ರಿಕ್ಟ್ ಪ್ರೊಟೆಕ್ಷನ್ ಆಫ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ could reduce the ongoing mass extinction almost 30. ಇದು ಆನ್ಸರ್ ಡೈರೆಕ್ಟ್ ಕ್ವಶನ್, ಇದು 30%. NCERT ಬಯೋಡೈವರ್ಸಿಟಿಯಿಂದ ಡೈರೆಕ್ಟ್ ಕ್ವಶನ್ ಇದು. ಸೊ ಐಡೆಂಟಿಫೈ ದ ಇನ್ಕರೆಕ್ಟ್ ಮ್ಯಾಚ್ ವಿತ್ ರೆಸ್ಪೆಕ್ಟ್ ಟು ದ ರೀಸೆಂಟ್ಲಿ ಎಕ್ಸ್ಟಿಂಕ್ಟ್ ಎನಿಮಲ್ಸ್. ಓಕೆ, ಸೊ ಡೋಡೋ ಮಾರಿಷಿಯಸ್ ಕರೆಕ್ಟ್ ಇದೆ, ಥೈಲಾಸಿನ್ ಆಸ್ಟ್ರೇಲಿಯಾ ಕರೆಕ್ಟ್ ಇದೆ, ಕ್ವಾಗಾ ಆಫ್ರಿಕಾ ಕರೆಕ್ಟ್ ಇದೆ, ಸ್ಟೆಲ್ಲಾಸಿಕಾ ರಷ್ಯಾ ಆಗಬೇಕಿತ್ತು. ಓಕೆ, ನಾರ್ತ್ ಅಮೆರಿಕಾ ಅಲ್ಲ, ರಷ್ಯಾ. ಆಪ್ಷನ್ ನಂಬರ್ ಡಿ. ಸೊ ಅಕಾರ್ಡಿಂಗ್ ಟು ದ ಹೈಪೋಥೆಸಿಸ್ ಪ್ರಪೋಸ್ಡ್ ಬೈ ಎನ್ವೈರ್ಮೆಂಟಲ್ ಬಯಾಲಜಿಸ್ಟ್, ಎ ರಿಲೇಟಿವ್ಲಿ ಕಾನ್ಸ್ಟೆಂಟ್ ಎನ್ವೈರ್ಮೆಂಟ್ ಇನ್ ಟ್ರಾಪಿಕ್ಸ್ ಪ್ರಮೋಟ್. ಅಂದರೆ ಟ್ರಾಪಿಕಲ್ಲಿ ಕಾನ್ಸ್ಟೆಂಟ್ ಎನ್ವೈರ್ಮೆಂಟ್ ಇದೆಯಲ್ಲ, ಅದರಿಂದ ಏನು ಪ್ರಮೋಟ್ ಆಗುತ್ತೆ ಅಂದರೆ ನೈಚ್ ಸ್ಪೆಷಲೈಸೇಷನ್ ಆ್ಯಂಡ್ ಗ್ರೇಟರ್ ಸ್ಪೀಸೀಸ್ ಡೈವರ್ಸಿಟಿ. ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್, ಇನ್ ದ ಪ್ರಿವೆನ್ಷನ್ ಆಫ್ ಏರ್ ಪೊಲ್ಯೂಷನ್ ದ ರೋಲ್ ಆಫ್ ಸ್ಕ್ರಬ್ಬರ್ ಈಸ್ ಟು ರಿಮೂವ್. ಸ್ಕ್ರಬ್ಬರ್ ಏನನ್ನು ತೆಗೆಯುತ್ತೆ ಏರ್ ಪೊಲ್ಯೂಷನ್ನ ಪ್ರಿವೆನ್ಷನ್ ಮಾಡೋಕ್ಕೆ. ಸೊ ಸ್ಕ್ರಬ್ಬರ್ ಇದು ಗ್ಯಾಷಿಯಸ್ ಸಲ್ಫರ್ ಡೈಆಕ್ಸೈಡನ್ನ ತೆಗೆಯುತ್ತೆ. ಓಕೆ, ಆಪ್ಷನ್ ನಂಬರ್ ಸಿ. ಸೊ ನೆಕ್ಸ್ಟ್ ಕ್ವಶನ್ 11th. ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಓಕೆ, ಸೊ ನೈಟ್ರೋಜನ್ ರಿಚ್ ಫರ್ಟಿಲೈಸರ್ ಇದ್ದರೆ ಯೂಟ್ರೋಫಿಕೇಷನ್ನ ಪ್ರಮೋಟ್ ಮಾಡುತ್ತೆ. ಸೊ ಒನ್ ಕ್ಯೂ ನೋಡಿರಿ. ಓಕೆ, ಸೊ ಒಂದನ್ನು ನೋಡಿದ್ರೂ ಆನ್ಸರ್ ಬರುತ್ತೆ. ಓಕೆ, ಸೊ ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಏನಿದೆ, ಗ್ರೀನ್ ಹೌಸ್ ಎಫೆಕ್ಟ್. ಕಾರ್ಬನ್ ಮೊನಾಕ್ಸೈಡ್ ಏನು ಮಾಡುತ್ತೆ, ಏರ್ ಪೊಲ್ಯೂಟೆಂಟ್ ಇದೆ, ಅದು ಒಂದು CFC ಏನು ಓಝೋನ್ ಡಿಪ್ರೆಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 12. ಇಲ್ಲಿ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. PQR. ಆರ್ ಸ್ಟ್ರೇನ್ ಇಂಜೆಕ್ಟ್ ಇಂಟು ಮೈಸ್ ಡೈ. ಆರ್ ಸ್ಟ್ರೇನ್ ಮೈಸಲ್ಲಿ ಇಂಜೆಕ್ಟ್ ಮಾಡಿದರೆ ಆರ್ ಸ್ಟ್ರೇನ್ ಏನಿದು ನಾನ್ ವೈರುಲೆಂಟ್ ಸ್ಟ್ರೇನ್. ಓಕೆ, ಸೊ ಇದು ಡಿಸೀಸನ್ನು ಕಾಸ್ ಮಾಡಲ್ಲ. ಡಿಸೀಸ್ ಕಾಸ್ ಮಾಡಲ್ಲ ಅಂದರೆ ಮೈಸ್ ಲೀವ್ ಆಗಬೇಕು. ಓಕೆ, ಮೈಸ್ ಡೈ ಆಗಲ್ಲ, ಇದು ರಾಂಗ್ ಸ್ಟೇಟ್ಮೆಂಟ್. ಎಸ್ ಸ್ಟ್ರೇನ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಇಂಜೆಕ್ಟ್ ಮಾಡಿದರೆ ಮೈಸ್ ಲೀವ್ ಆಗುತ್ತೆ, ಡೈ ಆಗಲ್ಲ. ಸೊ ಇದನ್ನು ರಾಂಗ್. ಆರ್ ಸ್ಟ್ರೇನ್ ಇಂಜೆಕ್ಟ್ ಇಂಟು ಮೈಸ್ ಲೈವ್, ಇದು ಕರೆಕ್ಟ್. ಓಕೆ, ಸೊ ಆಪ್ಷನ್ ನಂಬರ್ ಬಿ, ಓನ್ಲಿ ಆರ್. ನೆಕ್ಸ್ಟ್, ಇನ್ ಟಿ.ಆರ್.ಎನ್.ಎ ದ ರೀಜನ್ ದಟ್ ಬೈಂಡ್ಸ್ ವಿತ್ mRNA ಈಸ್. mRNAಯಿಂದ TRNAದು ಯಾವ ರೀಜನ್ ಬೈಂಡ್ ಆಗುತ್ತೆ ಅಂತ ಕೇಳ್ಕೊತಾರೆ. ಓಕೆ, ಸೊ ಆಪ್ಷನ್ ನಂಬರ್ ಎ, ಆ್ಯಂಟಿಕೋಡನ್ ಲೂಪ್ ಆಫ್ TRNA. ಓಕೆ, ಇದು. ನೆಕ್ಸ್ಟ್, ದ mRNA ಹ್ಯಾಸ್ ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್. UTRs mRNAಯಲ್ಲಿ UTRs ಇರುತ್ತೆ. UTRs ಎಲ್ಲಿ ಇರುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ. ಓಕೆ, ಎಟ್ ಬೋತ್ 3' ಎಂಡಲ್ಲಿನೂ ಇರುತ್ತೆ, 5' ಎಂಡಲ್ಲಿನೂ ಇರುತ್ತೆ. ಓಕೆ, 3' ಎಲ್ಲಿ ಇರುತ್ತೆ ಅಂದರೆ AUG ಇದೆಯಲ್ಲ ಅದಕ್ಕಿಂತ ಮುಂಚೆ ಇರುತ್ತೆ, 5' ಅಲ್ಲಿ ಟರ್ಮಿನೇಟರ್ ಆದಮೇಲೆ ಇರುತ್ತೆ. ಓಕೆ, ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇನ್ ದ ಸ್ಟ್ರಕ್ಚರಲ್ ಜೀನ್ ದ ಟೆಂಪ್ಲೆಂಟ್ ಸ್ಟ್ರ್ಯಾಂಡಿಂದು ಜೀನ್ ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಕೋಡಿಂಗ್ ಸ್ಟ್ರ್ಯಾಂಡಿಂದು ಕೇಳಕತ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊರಿ. ಟೆಂಪ್ಲೆಟ್ ಸ್ಟ್ರ್ಯಾಂಡಿಂದು 3' to 5' ಇದ್ದರೆ ಕೋಡಿಂಗ್ ಸ್ಟ್ರ್ಯಾಂಡಿಂದು 5' to 3' ಇರುತ್ತೆ. ಸೊ ಇವೆರಡೂ ಅಲ್ಲ.
5' ಟು 3' ಇರುತ್ತೆ ಇದರೊಳಗೆ ಯಾವುದನ್ನ. ಕೋಡಿಂಗ್ ಸ್ಟ್ರ್ಯಾಂಡ್ ಇದಕ್ಕಿಂತ ಕಾಂಪ್ಲಿಮೆಂಟ್ರಿ ಇರುತ್ತೆ, ಇದ್ರದ್ದು ಕಾಂಪ್ಲಿಮೆಂಟ್ರಿ ಇರುತ್ತೆ. ಸೊ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 16 ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಕೊಟ್ಟಿದ್ದಾರೆ. ಆಲ್ ದ ವರ್ಟಿಬ್ರೇಟ್ ಡೆವಲಪ್ ಎ ರೋ ಆಫ್ ವೆಸ್ಟಿಜಿಯಲ್ ಸ್ಲಿಟ್ಸ್ ಡ್ಯೂರಿಂಗ್ ದಿ ಎಂಬ್ರಿಯೋನಿಕ್ ಸ್ಟೇಜ್. ಸೊ ಎಲ್ಲ ವರ್ಟಿಬ್ರೇಟ್ಸ್ಗಳು ರೋ ಆಫ್ ವೆಸ್ಟಿಜಿಯಲ್ ಗಿಲ್ ಸ್ಲಿಟ್ಸ್ ಡ್ಯೂರಿಂಗ್ ಎಂಬ್ರಿಯೋನಿಕ್ ಸ್ಟೇಜಲ್ಲಿ ಇರುತ್ತೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಎಂಬ್ರಿಯೋಸ್ ಆಲ್ವೇಸ್ ಪಾಸ್ ಥ್ರೂ ದ ಅಡಲ್ಟ್ ಸ್ಟೇಜ್ ಆಫ್ ಅನದರ್ ಅನಿಮಲ್ಸ್. ಇದು ರಾಂಗ್ ಇದೆ. ಎಂಬ್ರಿಯೋಸ್ ನೆವರ್ ಪಾಸ್ ಥ್ರೂ ದ ಅಡಲ್ಟ್ ಸ್ಟೇಜ್ ಆಫ್ ಅನದರ್ ಅನಿಮಲ್ಸ್ ಆಗಬೇಕಿತ್ತು ಸ್ಟೇಟ್ಮೆಂಟ್. ಓಕೆ, ಸೊ ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್, 2 ಈಸ್ ಇನ್ಕರೆಕ್ಟ್. ಸೊ ಆಪ್ಷನ್ ನಂಬರ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 17th ಕ್ವಶನ್ ನೋಡಿರಿ. ಸೊ ಇದು ಡೈರೆಕ್ಟ್ ಕ್ವಶನ್ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಿಬಿಟ್ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್. ಫ್ಯೂಕಸ್ ಡಿಪ್ಲಾಂಟಿಕ್ ಲೈಫ್ ಸೈಕಲ್, ಜೆಲಿಡಿಯಮ್ ಹ್ಯಾಪ್ಲಾಂಟಿಕ್, ಲೆಮಡೋನಸ್ ಹ್ಯಾಪ್ಲಾಂಟಿಕ್, ಎಕ್ಟೋಕಾರ್ಪಸ್ ಹ್ಯಾಪ್ಲೋಡಿಪ್ಲಾಂಟಿಕ್. ನೆಕ್ಸ್ಟ್ 18th ಕ್ವಶನ್ ನೋಡಿರಿ. ಇವು 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 4 ಸ್ಟೇಟ್ಮೆಂಟ್ ಯಾವ ಫೈಲಮಿಗೆ ಬಿಲಾಂಗ್ ಆಗುತ್ತೆ ಅಂತ ಕೇಳಕತ್ತಾರೆ. ಓಕೆ, ಎನಿಮಲ್ಸ್ ವಿಚ್ ಆರ್ ಎಕ್ಸ್ಕ್ಲೂಸಿವ್ಲಿ ಮೆರೈನ್, ರೇಡಿಯಲಿ ಸಿಮೆಟ್ರಿಕಲ್ ಆ್ಯಂಡ್ ಡಿಪ್ಲೋಬ್ಲಾಸ್ಟಿಕ್. ಡಿಪ್ಲೋಬ್ಲಾಸ್ಟಿಕ್ ಅಂದರೆ ಇದು ಯಾವುದು ಇರ್ಬೋದು, ಸಿಲಟ್ರೇಟಾ ಅಥವಾ ಟೀನೋಫೋರಾ. ಎಕ್ಸ್ಕ್ಲೂಸಿವ್ಲಿ ಮೆರೈನ್ ಅಂದರೆ ಒಂದೇ ಒಂದು ಫೈಲಮ್ ಇರೋದು ನಾವು, ಯಾವುದು ಅದು, ಟೀನೋಫೋರಾ. ಓಕೆ, ಸೊ ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ವೆನ್ ಎ ಫ್ಲವರ್ ಹ್ಯಾಸ್ ಬೋತ್ ಸ್ಟೆಮನ್ ಆ್ಯಂಡ್ ಕಾರ್ಪಸ್ ಇಟ್ ಇಸ್ ಡಿಸ್ಕ್ರೈಬ್ಡ್ ಆಸ್. ಒಂದು ಫ್ಲವರಲ್ಲಿ ಸ್ಟೆಮನ್ನು ಇದೆ ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಕಾರ್ಪಲ್ ಅಂದರೆ ಫೀಮೇಲ್ ರಿಪ್ರೊಡಕ್ಷನ್, ಎರಡೂ ಇದ್ದರೆ ಅದು ಬೈಸೆಕ್ಷುವಲ್ ಫ್ಲವರ್. ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸಿಲೇಟೆಡ್ ಎಪಿಥೆಲಿಯಲ್ ಸೆಲ್ಸ್ ಪ್ರೆಸೆಂಟ್ ಇನ್. ಸಿಲೇಟೆಡ್ ಎಪಿಥೆಲಿಯಲ್ ಸೆಲ್ಸ್ ಎಲ್ಲಿ ಪ್ರೆಸೆಂಟ್ ಆಗುತ್ತೆ, ಬ್ರಾಂಕ್ಯೂಲ್ಸ್. ಓಕೆ, ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ವ್ಯಾಕ್ಯೂಲ್ಸ್. ವ್ಯಾಕ್ಯೂಲ್ಸ್ ಅಂದರೆ ವ್ಯಾಕ್ಯೂಲ್ಸಲ್ಲಿ ಮೆಂಬ್ರೇನ್ ಇರುತ್ತೆ. ಫಸ್ಟ್ ಆಫ್ ಆಲ್ ಮೆಂಬ್ರೇನ್ ಇರುತ್ತೆ. ಇವು ಸಿ ಡಿ ರಾಂಗ್, ಲ್ಯಾಕ್ಸ್ ಮೆಂಬ್ರೇನ್ ಅಂತ ಕೊಟ್ಟಿದ್ದಾರೆ. ಮೆಂಬ್ರೇನ್ ಇರುತ್ತೆ ಮತ್ತು ಅದು ವಾಟರ್ ಮತ್ತು ಎಕ್ಸ್ಕ್ರಿಟರಿ ಸಬ್ಸ್ಟೆನ್ಸ್ನ ಸ್ಟೋರ್ ಮಾಡುತ್ತೆ. ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಎಕ್ಸೋಸ್ಕೆಲಿಟನ್ ಆಫ್ ಆರ್ಥ್ರೋಪೋಡ್ ಈಸ್ ಮೇಡ್ ಅಪ್ ಆಫ್ ಯೂನಿ ಕಾಂಪ್ಲೆಕ್ಸ್ ಪಾಲಿಸಾಕರೈಡ್. ಯಾವುದು? ಸೊ ಕೈಟಿನ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ದ ಎಂಜೈಮ್ ರೀಕಾಂಬಿನೇಸ್ ಈಸ್ ರಿಕ್ವೈರ್ಡ್ ಎಟ್ ವಿಚ್ ಸ್ಟೇಜ್ ಆಫ್ ಮಿಯೋಸಿಸ್. ರೀಕಾಂಬಿನೇಸ್ ಎಂಜೈಮ್ ಕ್ರಾಸಿಂಗ್ ಓವರ್ ಮಾಡೋಕ್ಕಬೇಕು. ಕ್ರಾಸಿಂಗ್ ಓವರ್ ಯಾವಾಗ ಆಗುತ್ತೆ, ಪ್ಯಾಕೆಟಿನ್ ಒಳಗೆ ಆಗುತ್ತೆ. ಸೊ ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್. 23. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದ ವಾಟರ್ ಪೊಲ್ಯೂಷನ್ ಆಫ್ ಪ್ಯೂರ್ ವಾಟರ್. ವಾಟರ್ ಪೊಟೆನ್ಷಿಯಲ್ ಆಫ್ ಪ್ಯೂರ್ ವಾಟರಿಂದ ವಾಟರ್ ಪೊಟೆನ್ಷಿಯಲ್ ಆಲ್ವೇಸ್ 0 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿರಿ. ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ, ಝ್ಯಾಂಥೋಫಿಲ್, ಕೆರಟೋನೈಡ್ಸ್ ಇದರದ್ದು ಕಲರ್ ಕೇಳಿದ್ದಾರೆ. ಓಕೆ, ಪಿಗ್ಮೆಂಟ್ಸಿಂದು ಕಲರ್ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಕ್ಲೋರೋಫಿಲ್ ಎ ಇಂದು ಯಾವುದಿರುತ್ತೆ ಅಂದರೆ ಬ್ಲೂ ಗ್ರೀನ್ ಇರುತ್ತೆ. ಓಕೆ, 1 ಎ ಇಂದು 3 ಇಂದು ಎಸ್. ಓಕೆ, 3 ಎಸ್ ನೋಡಿರಿ ಅಲ್ಲಿದೆ. ಇದು ಒಂದೇ ಸ್ಟೇಟ್ಮೆಂಟ್ ಇದೆ ನೋಡಿ. ನೆಕ್ಸ್ಟ್ ನೋಡೋಣ. ಕ್ಲೋರೋಫಿಲ್ ಬಿ ಇಂದು ಏನಿರುತ್ತೆ, ಟಿ, ಯೆಲ್ಲೋ ಗ್ರೀನ್ ಇರುತ್ತೆ. ಓಕೆ, ಕೆರಟಿನಾಯ್ಡ್ದು ಪಿ, ಯೆಲ್ಲೋ ಆರೆಂಜ್ ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಆಪ್ಷನ್ ನಂಬರ್ ಬಿ ಇದ್ರದ್ದು. ಓಕೆ, 25. 26 ವಿಚ್ ಈಸ್ ದ ಇಂಟರ್ಮೀಡಿಯೇಟ್ ಕಂಪೌಂಡ್ ದಟ್ ಲಿಂಕ್ಸ್ ದ ಎಂಡ್ ಪ್ರಾಡಕ್ಟ್ ಆಫ್ ಗ್ಲೈಕೋಲೈಸಿಸ್ ಮತ್ತು TCA ಸೈಕಲ್ನ ಲಿಂಕ್ ಮಾಡೋದು ಇಂಟರ್ಮೀಡಿಯೇಟ್ ಸಬ್ಸ್ಟೆನ್ಸ್ ಯಾವುದು ಅಂತ ಕೇಳಕತ್ತಾರೆ. ಓಕೆ, ಎಂಡ್ ಪ್ರಾಡಕ್ಟ್ ಆಫ್ ಗ್ಲೈಕೋಲೈಸಿಸ್ ಯಾವುದು, ಪೈರುವಿಕ್ ಆ್ಯಸಿಡ್. ಇದಂತೂ ಆಪ್ಷನ್ ಅಲ್ಲ. ಮತ್ತು ಇದು ಸಿಟ್ರಿಕ್ ಆ್ಯಸಿಡ್ ಮತ್ತು ಆಕ್ಸಾಲೋಅಸಿಟಿಕ್ ಆ್ಯಸಿಡ್ ಇದು TCA ಸೈಕಲ್ದು ಒಂದು ಪಾರ್ಟ್. ಓಕೆ, ಸೊ ಇದೂ ಅಲ್ಲ. ಆಪ್ಷನ್ ನಂಬರ್ ಈಸ್ ದ ಕರೆಕ್ಟ್ ಆನ್ಸರ್. ಅಸಿಟೈಲ್ ಕೋಎನ್ಜೈಮ್. ನೆಕ್ಸ್ಟ್ ಆಕ್ಸಿನ್ ಅಪಿಕಲ್ ಡಾಮಿನೆನ್ಸ್ನ ಪ್ರಮೋಟ್ ಮಾಡುತ್ತೆ. ಓಕೆ, ದೆನ್ ಜಿಬ್ಬರ್ಲಿನ್ಸ್ ಏನು ಮಾಡುತ್ತೆ, ಬೋಲ್ಟಿಂಗ್. ಆಕ್ಸಿಲೇಟ್ ಆಪ್ಸಿಷನ್ ಇದು ಅಲ್ಲ, ಇದು ಕ್ಲೋಸರ್ ಆಪ್ಷನ್ ಮಟ್ಟ ಆಪ್ಸಿಸಿಕ್ ಆ್ಯಸಿಡ್ ಇದು ಫಂಕ್ಷನ್. ಇದು ಅಡ್ವೆನ್ಷಿಯಸ್ ಶೂಟ್ ಫಾರ್ಮೇಷನ್, ಇದು ಸೈಟೋಕೈನಿನ್ದು ಫಂಕ್ಷನ್. ಓಕೆ, ನೆಕ್ಸ್ಟ್ 28 ದ ಟರ್ಮ್ ಯೂರೇಮಿಯಾ ರೆಫರ್ಸ್ ಟು. ಯೂರೇಮಿಯಾ ಅಂದರೆ ಏನು, ಅಕ್ಯುಮುಲೇಷನ್ ಆಫ್ ಯೂರಿಯಾ ಇನ್ ದಿ ಬ್ಲಡ್ ಇನ್ ಅಕ್ಯುಮುಲೇಷನ್ ಆಫ್ ಯೂರಿಯಾ ಇನ್ ದಿ ಬ್ಲಡ್. ಆಪ್ಷನ್ ನಂಬರ್ ಈಸ್ ದ ಕರೆಕ್ಟ್ ಆನ್ಸರ್. 28. 29 ಎ ಟಿಪಿಕಲ್ ಲಬ್ ಸೌಂಡ್ಸ್ ಹರ್ಡ್ ಡ್ಯೂರಿಂಗ್ ದ ಹಾರ್ಟ್ ಬೀಟ್ ಆರ್ ಪ್ರೊಡ್ಯೂಸ್ ಡ್ಯೂ ಟು. ಫಸ್ಟ್ ಆಫ್ ಆಲ್ ಸೌಂಡ್ ಯಾವಾಗ ಬರುತ್ತೆ ಹಾರ್ಟಲ್ಲಿ ಅಂದರೆ ವ್ಯಾಲ್ವ್ಸ್ ಕ್ಲೋಸ್ ಆದಮೇಲೆ ಸೌಂಡ್ ಬರುತ್ತೆ. ಸೊ ಓಪನಿಂಗ್ ಅಂತ ಕೊಟ್ಟಿದ್ದಾರೆ, ರಾಂಗ್ ಇದು. ಓನ್ಲಿ ಸೆಮ್ಯುಲರ್ ವಾಸ್ ಎರಡು. ಸೊ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಫಂಕ್ಷನಲ್ ಯೂನಿಟ್ ಆಫ್ ಕಾಂಟ್ರಾಕ್ಷನ್ ಮಸಲ್ ಕಾಂಟ್ರಾಕ್ಷನ್ ಒಂದು ಫಂಕ್ಷನಲ್ ಯೂನಿಟ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಸೆಂಟರ್ ಆಫ್ H ಝೋನ್ ಅಲ್ಲ, ಸೆಂಟರ್ ಆಫ್ I ಝೋನ್ ಅಲ್ಲ. ಪೋರ್ಷನ್ ಆಫ್ ಮಯೋಫೈಬ್ರಿಲ್ ಬಿಟ್ವೀನ್ ಟು ಸಕ್ಸೆಸಿವ್ ಝೆಡ್ ಲೈನ್ಸ್ ಮಿಡಿಲಲ್ಲಿ ಪೋರ್ಷನ್ ಯಾವುದು ಇರುತ್ತಲ್ಲ ಅದು ಫಂಕ್ಷನಲ್ ಯೂನಿಟ್ ಆಫ್ ಕಾನ್ಸ್ಟ್ರಕ್ಷನ್. ಏನಂದರೆ ಅದು ಇಲ್ಲಿ ನೋಡಿರಿ, ಇದು ಝೆಡ್ ಲೈನ್, ಎರಡು ಝೆಡ್ ಲೈನ್ ಮಿಡಿಲಲ್ಲಿ ಏನಿರುತ್ತೆ ಅಲ್ಲ ಇದು ಫಂಕ್ಷನಲ್ ಯೂನಿಟ್ ಆಫ್ ಕಾನ್ಸ್ಟ್ರಕ್ಷನ್. ಇದು ಝೆಡ್ ಲೈನ್ ಏನಂದರೆ ಐ ಬ್ಯಾಂಡಿಂದು ಮಿಡಿಲ್ ಲೈನೇ ಝೆಡ್ ಲೈನ್. ಓಕೆ, ಐ ಬ್ಯಾಂಡಿಂದು ಮಿಡಿಲ್ ಲೈನೇ ಝೆಡ್ ಲೈನ್. ಸೊ ಪೋರ್ಷನ್ ಆಫ್ ಮಯೋಫೈಬ್ರಿಲ್ ಬಿಟ್ವೀನ್ ಸಕ್ಸೆಸಿವ್ ಝೆಡ್ ಲೈನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮೆಡುಲಾ ಒಬ್ಲೊಂಗಿಟ ಏನು ಮಾಡುತ್ತೆ, ರೆಸ್ಪಿರೇಷನ್ನ ಮೇಂಟೈನ್ ಮಾಡುತ್ತೆ. ಓಕೆ, ಸೊ 1 ಇಂದ 6 ನೋಡಿರಿ. ಸೊ ಒಂದು ನೋಡಿದ್ರೇ ನಿಮಗೆ ಆನ್ಸರ್ ಬರುತ್ತೆ. ಓಕೆ, ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಹೈಪೋಥಾಲಮಸ್ ಏನು ಮಾಡುತ್ತೆ, ಬಾಡಿ ಟೆಂಪರೇಚರ್. ಸೆರೆಬ್ರಲ್ ಕಾರ್ಟೆಕ್ಸ್ ಏನು ಮಾಡುತ್ತೆ, ಮೋಟರ್ ಫಂಕ್ಷನ್. ಲಿಂಬಿಕ್ ಸಿಸ್ಟಮ್ ಏನಂದರೆ ಆಲ್ಫ್ಯಾಕ್ಷನ್. ಇದು ನಿಮಗೆ ಲಿಂಬಿಕ್ ಸಿಸ್ಟಮ್ ಆಲ್ಫ್ಯಾಕ್ಷನ್ ಇದು ಸಮ್ಮರಿ ಅಂತ ಕ್ವಶನ್ ಕೇಳಿದ್ದಾರೆ ನೋಡಿ. ಓಕೆ, 31 ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ 32 ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಹೈಡ್ರಾ ಅಲ್ಲಿ ಏನಿರುತ್ತೆ, ಬಡ್ಡಿಂಗ್ ಇರುತ್ತೆ. ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ 33 ವೆನ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಆರ್ ಮಾರ್ಫಾಲಜಿಕಲ್ ಡಿಸ್ಟಿಂಗ್ ಅಂದರೆ ಮಾರ್ಫಾಲಜಿಕಲ್ ಡಿಫ್ರೆಂಟ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಮಾಡಿದರೆ ಆ ಕಂಡೀಷನ್ನ ಏನು ಅಂತೀವಿ ಅಂದರೆ ಹೆಟಿರೋ ಗ್ಯಾಮೆಟ್ಸ್ ಅಂತೀವಿ. ಹೋಮೋ ಗ್ಯಾಮೆಟ್ಸ್ ಅಲ್ಲ, ಹರ್ಮೋಫ್ರೋಡೈಸ್ ಅಲ್ಲ, ಸೆಕ್ಷುವಲ್ ಡೈಮರ್ಫಿಸಮ್ ಅಲ್ಲ. ಸೊ ಆಪ್ಷನ್ ನಂಬರ್ 33 ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ 34 ನೋಡಿರಿ. ದ ರೋಲ್ ಆಫ್ ಫಿಲಿಫಾರ್ಮ್ ಆಪರೇಟಸ್ ಇನ್ ಸೈನರ್ಜಿಡ್ ಈಸ್ ಟು.
ಫಿಲಿಫಾರ್ಮ್ ಅಪಾರಟಸ್ ಏನು ಮಾಡುತ್ತೆ, ಸೈನರ್ಜಿಡ್ ಅಲ್ಲಿ ಇರುತ್ತೆ ಅಲ್ಲ, ಅದೇನು ಮಾಡುತ್ತೆ ಅಂದರೆ ಪೋಲನ್ ಟ್ಯೂಬ್ ಎಂಟ್ರಿನ ಗೈಡ್ ಮಾಡುತ್ತೆ. ಓಕೆ, ಸೊ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆ್ಯಂಥರ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ದಿ ಸೇಮ್ ಪ್ಲಾಂಟ್ ಇದೆ ಬಟ್ ಡಿಫ್ರೆಂಟ್ ಫ್ಲವರ್ ಇದೆ. ಸೊ ಇದ್ರದ್ದು ಆನ್ಸರ್ ಏನು, ಗೆಟಿನೋಗಾಮಿ ಇಸ್ ದ ಆನ್ಸರ್. ಪಾಲಿಯಮ್ರಾನಿ ಎಲ್ಲಿ ನೋಡ್ತೀವಿ ನಾವು, ಲೆಮನಲ್ಲಿ ನೋಡ್ತೀವಿ. ಪೆರಿಸ್ಪಮ್ ಬ್ಲ್ಯಾಕ್ ಪೆಪ್ಪರ್, ಫಾಲ್ಸ್ ಫ್ರೂಟ್ ಆ್ಯಪಲ್ ಇಂದು, ಪಾರ್ಥಿನೋಕಾರ್ಪಿ ಬನಾನಾ. ಸೊ ಆಪ್ಷನ್ ನಂಬರ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಹಾರ್ಮೋನ್ ಇಸ್ ನಾಟ್ ಸೆಕ್ರೆಟೆಡ್ ಬೈ ಹ್ಯೂಮನ್ ಪ್ಲಾಸೆಂಟಾ. ಹ್ಯೂಮನ್ ಪ್ಲಾಸೆಂಟಾ ಏನು ಯಾವ ಹಾರ್ಮೋನ್ ಸೆಕ್ರೆಟ್ ಮಾಡಲ್ಲ. ಈಸ್ಟ್ರೋಜನ್ ಮಾಡುತ್ತೆ, ಪ್ರೊಜೆಸ್ಟ್ರಾನ್ ಮಾಡುತ್ತೆ, HCG ಮಾಡುತ್ತೆ, LH ಮಾಡಲ್ಲ. LH ಯಾವುದು ಮಾಡುತ್ತೆ, ಆ್ಯಂಟೀರಿಯರ್ ಪಿಟ್ಯೂಟರಿ ಸೆಕ್ರೆಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಇನ್ ಹ್ಯೂಮನ್ ಫೀಮೇಲ್ಸ್ ದ ಎಂಡೋಮೆಟ್ರಿಯಮ್ ಆಫ್ ಯೂಟರಸ್ ಕನ್ಸಿಸ್ಟ್ ಆಫ್. ಎಂಡೋಮೆಟ್ರಿಯಮಲ್ಲಿ ಯಾವ ಟಿಶ್ಯೂ ಇದೆ ಅದು, ಅಂದರೆ ಸೆಕ್ರೆಟರಿ ಇದೆನಾ, ಸ್ಮೂತ್ ಮೆಸಲ್ ಇದೆನಾ, ಅಡಿಪೋಸ್ ಇದೆನಾ, ಅದು ಒಂದು ಗ್ಲ್ಯಾಂಡುಲರ್ ಲೇಯರ್ ಇದೆ. ಓಕೆ, ಎಂಡೋಮೆಟ್ರಿಯಮ್ ಇಸ್ ಅ ಗ್ಲ್ಯಾಂಡುಲರ್ ಲೇಯರ್. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. 39 ನೋಡಿರಿ ಕ್ವಶನ್. That if 2 primary spermatocytes and 2 primary oocytes undergo meiosis simultaneously, what will the ratio of spermatozoa and ova produced at the end of the gametogenesis? ಸೊ ಇದು ನೋಡಿರಿ, 1 ಪ್ರೈಮರಿ ಸ್ಪರ್ಮ್ಯಾಟೋಸೈಟಿಂದ 4 ಸ್ಪರ್ಮ್ಯಾಟೋಜೋವಾ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ 2 ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಕಟ್ಟಿದ ಅಂದರೆ 2 ಇಂದ ಎಷ್ಟಾಗುತ್ತೆ, 8 ಪ್ರೈಮರಿ ಸ್ಪರ್ಮ್ಯಾಟೋಸೈಟ್, 8 ಸ್ಪರ್ಮ್ಯಾಟೋಜೋವಾ. ಓಕೆ, ಇಲ್ಲಿ ನೋಡಿರಿ, 2 ಪ್ರೈಮರಿ ಯೂಸೈಟ್, 1 ಪ್ರೈಮರಿ ಯೂಸೈಟಿಂದ 1 ಓವಮ್ ಫಾರ್ಮ್ ಆದರೆ 2 ಪ್ರೈಮರಿ ಯೂಸೈಟಿಂದ 2 ಓವಮ್. ಇದು ಎರಡದು ರೇಷಿಯೋ ಕೇಳಿದ್ದಾರೆ. ರೇಷಿಯೋ ಅಂದರೆ 4:1. ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ದ ಗೌರ್ಮೆಂಟ್ ಆಫ್ ಇಂಡಿಯಾ legalized MTP with some restriction in the year. MTP was legalized in the year 1971. Direct question NCERT ಇಂದ. The process in which a small part of vas difference is removed and tied up through a small incision is called. ವ್ಯಾಸ್ ಡಿಫ್ರೆನ್ಸ್ನ ರಿಮೂವ್ ಮಾಡಬೇಕು ಅಥವಾ ಟೈ ಮಾಡಬೇಕು, ಇದು ಯಾವ ಪ್ರೋಸೆಸ್? ವ್ಯಾಸೆಕ್ಟೋಮಿ. ಡೈರೆಕ್ಟ್ ಕ್ವಶನ್. 42 ನೋಡಿ, ದ ಟೆಸ್ಟ್ ಕ್ರಾಸ್ ಇನ್ ಅ ಪಿ ಪ್ಲಾಂಟ್ ಇಸ್. ಟೆಸ್ಟ್ ಕ್ರಾಸ್ ಅಂದರೆ ಒಂದು ಟಾಲ್ ಪ್ಲಾಂಟ್ ವಿತ್ ರಿಸೆಸಿವ್ ಪೇರೆಂಟ್. ಫಸ್ಟ್ ಆಫ್ ಆಲ್ ರಿಸೆಸಿವ್ ಪೇರೆಂಟ್ ಇರಬೇಕು. ರಿಸೆಸಿವ್ ಡಾಮಿನೆಂಟ್ ಅಲ್ಲ. ರಿಸೆಸಿವ್ನಲ್ಲಿನೂ ಎ ಕ್ರಾಸ್ ಬಿಟ್ವೀನ್ F2 ಪ್ಲಾಂಟ್ ಆ್ಯಂಡ್ ರಿಸೆಸಿವ್ ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಎ 42A. ದ ಜಿನೋಟೈಪಿಕ್ ರೇಷಿಯೋ ಇನ್ ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ ಜಿನೋಟೈಪಿಕ್ ರೇಷಿಯೋ ಮತ್ತು ಫಿನೋಟೈಪಿಕ್ ರೇಷಿಯೋ ಎರಡೂ ಸೇಮ್ ಬರುತ್ತೆ, ಅದು 1:2:1. ಫೈಂಡ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್. ಇನ್ಕರೆಕ್ಟ್ ಇವು 4 ಸ್ಟೇಟ್ಮೆಂಟಲ್ಲಿ ಯಾವುದು ಇನ್ಕರೆಕ್ಟ್ ಇದೆ. ಓಕೆ, ಇನ್ ಎ ಸೆಕ್ಸ್-ಲಿಂಕ್ಡ್ ರಿಸೆಸಿವ್ ಟ್ರೇಟ್ ದ ಜೀನ್ ಇಸ್ ಟ್ರಾನ್ಸ್ಮಿಟೆಡ್ ಫ್ರಮ್ ಅನ್ಅಫೆಕ್ಟೆಡ್ ಬಟ್ ಕ್ಯಾರಿಯರ್ ಫೀಮೇಲ್ ಟು ಸಮ್ ಆಫ್ ದ ಮೇಲ್ ಪ್ರೊಜನಿ. ಇಲ್ಲಿ ನೋಡಿರಿ, ಅನ್ಅಫೆಕ್ಟೆಡ್ ಇದೆ ಫೀಮೇಲ್ ಬಟ್ ಕ್ಯಾರಿಯರ್ ಅಂದರೆ ಹೆಟ್ರೋಜೈಗಸ್ ಕಂಡೀಷನ್. ಓಕೆ, ಹೆಟ್ರೋಜೈಗಸ್ ಕಂಡೀಷನ್ XCX. ಓಕೆ, ಅಂದರೆ ಹೆಟ್ರೋಜೈಗಸ್ ಕಂಡೀಷನ್ ಇದ್ದರೆ ಇದು ಗ್ಯಾಮೆಟ್ ಫಾರ್ಮೇಷನ್ ಆಗುವಾಗ ಇದು ಒಂದು ಗ್ಯಾಮೆಟಲ್ಲಿ ಹೋದರೆ ಇದು ಒಂದು ಗ್ಯಾಮೆಟಲ್ಲಿ, ಅಂದರೆ ಸಮ್ ಆಫ್ ದ ಮೇಲ್ ಪ್ರೋಜನಿಯಲ್ಲಿ ಹೋಗಬಹುದು. ಓಕೆ, ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಅಕ್ಯುಮುಲೇಷನ್ ಆಫ್ ಫಿನಾಲ್ ಪೈರುವಿಕ್ ಆಸಿಡ್ ಇನ್ ಬ್ರೈನ್ ಇಸ್ ದ ರಿಸಲ್ಟ್ ಆಫ್ ಮೆಂಟಲ್ ರಿಟಾರ್ಡೇಷನ್. ಓಕೆ, ಫಿನಾಲ್ ಪೈರುವಿಕ್ ಆಸಿಡ್ ಬ್ರೈನಲ್ಲಿ ಅಕ್ಯುಮುಲೇಟ್ ಆದರೆ ಮೆಂಟಲ್ ರಿಟಾರ್ಡೇಷನ್ ಆಗೋದು, ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಇಂಡಿವಿಜುವಲ್ ಅಫೆಕ್ಟೆಡ್ ಬೈ ಡೌನ್ ಸಿಂಡ್ರೋಮ್ ವಿಲ್ ಹ್ಯಾವ್ ಕಂಜನೈಟಲ್ ಹಾರ್ಟ್ ಡಿಸೀಸ್ ಆ್ಯಂಡ್ ಆರ್ ಮೋರ್ ಇಂಟೆಲಿಜೆಂಟ್ ಆಗಲ್ಲ, ಅವರು ಲೆಸ್ ಇಂಟೆಲಿಜೆಂಟ್, ಲೋ IQ ಇರುತ್ತೆ. ಓಕೆ, ಆಪ್ಷನ್ ನಂಬರ್ ಸಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಟರ್ನರ್ ಸಿಂಡ್ರೋಮ್ ಇಸ್ ಕಾಸ್ಡ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಎಕ್ಸೋಮ್ಸ್. ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ನೆಕ್ಸ್ಟ್ ನೋಡಿರಿ, ಇನ್ ಅ ಡೈಹೈಬ್ರಿಡ್ ಕ್ರಾಸ್ ಬಿಟ್ವೀನ್ ಅ ಟ್ರೂ ಬ್ರೀಡಿಂಗ್ ಯೆಲ್ಲೋ ಸೀಡೆಡ್ ಆ್ಯಂಡ್ ಟ್ರೂ ಬ್ರೀಡಿಂಗ್ ವ್ರಿಂಕಲ್ಡ್ ಸೀಡೆಡ್ ಗ್ರೀನ್ ಪೀ ಪ್ಲಾಂಟ್, ದ ರೇಷಿಯೋ ಆಫ್ ಸೆಗ್ರಿಗೇಷನ್ ಆಫ್ ರೌಂಡ್ ಆ್ಯಂಡ್ ವ್ರಿಂಕಲ್ಡ್. ಇದು ಸೇಮ್ ನೀವು 2 ಮೋನೋ ಹೈಬ್ರಿಡ್ ಕ್ರಾಸ್. ಓಕೆ, ಇಲ್ಲಿ ನೋಡಿರಿ, ಡೈಹೈಬ್ರಿಡ್ ಕ್ರಾಸ್ ಕೊಟ್ಟಿದ್ದಾರಲ್ಲ, ಯಾವುದು ರೌಂಡ್ ಯೆಲ್ಲೋ ಸೀಡೆಡ್, ರೌಂಡು ಮತ್ತು ಯೆಲ್ಲೋ ಸೀಡೆಡ್, ಇದು ಒಂದು ಕ್ಯಾರೆಕ್ಟರ್, ಇದು ಒಂದು ಕ್ಯಾರೆಕ್ಟರ್ ತಗೊಂಡು ಮತ್ತು ವ್ರಿಂಕಲ್ಡ್ ಗ್ರೀನ್ ಸೀಡೆಡ್ ಪ್ಲಾಂಟ್. ಇದು ನೀವು ಡೈಹೈಬ್ರಿಡ್ ಕ್ರಾಸ್ನ 2 ಮೋನೋ ಹೈಬ್ರಿಡ್ ಕ್ರಾಸ್ ಥರ ಟ್ರೀಟ್ ಮಾಡಬೇಕು. ಓಕೆ, ಸೊ ಆವಾಗ ಆಪ್ಷನ್ ನಿಮಗೆ 3:1 ಬರುತ್ತೆ. ಓಕೆ, 45 ಆಪ್ಷನ್ ನಂಬರ್ ಬಿ. ಸೊ ಸ್ಟೇನ್ಲಿ ಮಿಲ್ಲರ್ ಎವಲ್ಯೂಷನಿಂದ ಕ್ವಶನ್ ಬಂದಿದೆ. ಅಂದರೆ ಸೈಮಸ್ ಕಂಡೀಷನ್ ಪ್ರೀಬಯೋಟಿಕ್ ಅರ್ತ್ ಯೂಸಿಂಗ್ ಸ್ಪಾರ್ಕ್ ಡಿಸ್ಚಾರ್ಜ್ ಆಪರೇಟರ್ ವಿಚ್ ಆಫ್ ದ ಆರ್ಗಾನಿಕ್. ಸ್ಟೇನ್ಲಿ ಮಿಲ್ಲರ್ ಅವನು ಪ್ರೀಬಯೋಟಿಕ್ ಅರ್ತ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಲ್ಯಾಬಲ್ಲಿ ಎಂಡ್ ಪ್ರಾಡಕ್ಟ್ ಏನು ಬಂದಿತ್ತು ಅಂದರೆ ಕೆಮಿಕಲ್ ಎವಲ್ಯೂಷನ್ ಎಂದು ಎಂಡ್ ಪ್ರಾಡಕ್ಟ್ ಏನು ಬಂದಿತ್ತು, ಅದರದ್ದು ಅಮಿನೋ ಆ್ಯಸಿಡ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಮಾಡಿ. ಇದು ಪಿಗ್ಮೆಂಟ್, ನೈಟ್ರೋಜಿನಸ್ ಬ್ಯಾಸ್, ಫ್ಯಾಟ್, ಇವು 3 ಬಂದಿದ್ವು, ಆದರೆ ಅದು ಬೇರೆ ಸೈಂಟಿಸ್ಟ್ ಮಾಡಿದ್ರು. ಓಕೆ, ಸ್ಟ್ಯಾನ್ಲಿ ಮಿಲ್ಲರ್ ಮಾಡಿದ್ದು ಅಮಿನೋ ಆ್ಯಸಿಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಮೋಸ್ಟ್ ಏಪ್ ಲೈಕ್ ಆನ್ಸಿಸ್ಟ್ರಲ್ ಪ್ರೈಮೇಟ್ ಅಂದರೆ ಡ್ರಯೋಪಥಿಕಸ್ ಮತ್ತು ರಾಮಪಥಿಕಸ್. ಡ್ರಯೋಪಥಿಕಸ್ ಮೋರ್ ಏಪ್ ಲೈಕ್, ರಾಮಪಥಿಕಸ್ ವಾಸ್ ಮೋರ್ ಮ್ಯಾನ್ ಲೈಕ್. ಓಕೆ, ಸೊ ಆಪ್ಷನ್ ನಂಬರ್ ಈಸ್ ದ ಕರೆಕ್ಟ್ ಆನ್ಸರ್. ದ ಪ್ರಿನ್ಸಿಪಲ್ ಆಫ್ ವ್ಯಾಕ್ಸಿನೇಷನ್ ಈಸ್ ಬೇಸ್ಡ್ ಆನ್ ವಿಚ್ ಪ್ರಾಪರ್ಟಿ ಆಫ್ ಇಮ್ಯೂನ್ ಸಿಸ್ಟಮ್. ವ್ಯಾಕ್ಸಿನೇಷನ್ ಅಂದರೆ ಏನು ಪ್ರಿನ್ಸಿಪಲ್ ಬೇಸ್ ಇದೆ ಅಂದರೆ ವ್ಯಾಕ್ಸಿನೇಷನ್ದು ಮೆಮರಿ. ಓಕೆ, ಮೆಮರಿ. ಈ 3 ಆಪ್ಷನ್ ಏನು ರಿಲೇಟೆಡೇ ಇಲ್ಲ 3. ನೆಕ್ಸ್ಟ್, ಜೀನೋಮ್ ಆಫ್ HIV ರೆಪ್ಲಿಕೇಟ್ಸ್ ಇನ್ ದ ಮ್ಯಾಕ್ರೋಫೇಜ್ ವಿತ್ ದ ಹೆಲ್ಪ್ ಆಫ್ ಎನ್ಸೈಮ್. HIV ಜೀನೋಮ್ ರೆಪ್ಲಿಕೇಟ್ ಮಾಡಿದ್ರೆ ಯಾವ ಎನ್ಸೈಮ್ ಬೇಕಿತ್ತು? ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್ ಬೇಕು. ಓಕೆ, ಸೊ ಆಪ್ಷನ್ ನಂಬರ್ ಸಿ. ಸೊ ಇಲ್ಲಿ ನೋಡಿರಿ, ಮಾರ್ಫಿನ್ ಈಸ್ ಆಬ್ಟೈನ್ಡ್ ಬೈ ಅಸಿಟೈಲೇಷನ್ ಆಫ್ ಹೆರೋಯಿನ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್. ಓಕೆ, ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕಂದರೆ ಹೆರೋಯಿನ್ ಆಬ್ಟೈನ್ ಮಾರ್ಫಿನ್
ಹೆರೋಯಿನ್ದು ಅಸಿಟೈಲೇಷನಿಂದ ಪ್ರಿಪೇರ್ ಆಗ್ತದ ಅಂತ ಹೇಳಕತ್ತಾರೆ. ಆದರೆ ರಾಂಗ್, ಇದು ಉಲ್ಟಾ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್. ಹೆರೋಯಿನ್ ಈಸ್ ಫಾರ್ಮ್ಡ್ ಬೈ ದ ಅಸಿಟೈಲೇಷನ್ ಆಫ್ ಮಾರ್ಫಿನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಕ್ಯಾನ್ನಬಿಡಾಯ್ಡ್ಸ್ ಆರ್ ನೋನ್ ಫಾರ್ ದೇರ್ ಎಫೆಕ್ಟ್ ಆನ್ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್, ಇದು ಕರೆಕ್ಟ್ ಇದೆ. ಓಕೆ, ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್, 2 ಈಸ್ ಕರೆಕ್ಟ್. ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ಮ್ಯೂಲ್ ಈಸ್ ದ ರಿಸಲ್ಟ್ ಆಫ್ ಇಂಟರ್ಸ್ಪೆಸಿಫಿಕ್ ಹೈಬ್ರಿಡೇಷನ್. ಡೈರೆಕ್ಟ್ ಇನ್ಸರ್ಟ್ ಕ್ವಶನ್. ನೆಕ್ಸ್ಟ್ ನೋಡ್ರಿ 52 ಕ್ವಶನ್. ಐಡೆಂಟಿಫೈ ದ ಐಡೆಂಟಿಫೈ ದ ಬ್ಯಾಕ್ಟೀರಿಯಲ್ ಡಿಸೀಸ್ ಅಮಾಂಗ್ ದ ಫಾಲೋಯಿಂಗ್. ಬ್ಯಾಕ್ಟೀರಿಯಲ್ ಡಿಸೀಸ್ ಯಾವುದು ಇದ್ರೊಳಗೆ? ಇದು ನೋಡ್ರಿ, ಬ್ರೌನ್ ರಸ್ಟ್ ಆಫ್ ವೀಟ್. ರಸ್ಟ್ ಕೊಟ್ಟಿದ್ದಾರೆ. ರಸ್ಟ್ ಅಂದರೆ ಒಂದು ಫಂಗಸ್ ಡಿಸೀಸ್. ಓಕೆ, ಇದು ಟೊಬ್ಯಾಕೊ ಮೊಸೈಕ್ ಡಿಸೀಸ್ ಇದು ವೈರಲ್ ಡಿಸೀಸ್. ಓಕೆ, ಇವೆರಡರಲ್ಲಿ ನೋಡ್ಬೇಕು. ಈಗ ಬ್ಲ್ಯಾಕ್ ರಾಟ್ ಆಫ್ ಕ್ರೂಸಿಫರ್ ಮತ್ತು ಲೇಟ್ ಬ್ಲೈಟ್ ಆಫ್ ಪೊಟ್ಯಾಟೊ, ಇದು ಆನ್ಸರ್ ಆಪ್ಷನ್ ನಂಬರ್ ಸಿ ಆಗುತ್ತೆ. ಓಕೆ, ಬ್ಲ್ಯಾಕ್ ರಾಟ್ ಆಫ್ ಕ್ರೂಸಿಫರ್ ಈಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್. ಲೇಟ್ ಬ್ಲೈಟ್ ಆಫ್ ಪೊಟ್ಯಾಟೊ ಇದೂ ಒಂದು ಫಂಗಲ್ ಡಿಸೀಸ್. ಓಕೆ, ನೆಕ್ಸ್ಟ್ ನೋಡಿರಿ 53 ಇದು ವಿಟಮಿನ್ ಎ ಕ್ಯಾರೆಟಲ್ಲಿ ಇರುತ್ತೆ. ಓಕೆ, 1R ನೋಡ್ರಿ ಒಂದನ್ನೇ ಆನ್ಸರ್ ಆಯಿತು. ಓಕೆ, ಒಂದು ನೋಡಿದ ತಕ್ಷಣವೇ ಆನ್ಸರ್. 1R ಸಿಂಗಲ್ ಸೆಲ್ ಪ್ರೋಟೀನ್ ಸ್ಪೈರುಲಿನಾ ಸ್ಪೀಸೀಸ್. 2S ವಿಟಮಿನ್ ಸಿ ಬಿಟರ್ ಗಾರ್ಡಲ್ಲಿ ಇರುತ್ತೆ. 3P ಪ್ರೋಟೀನ್ ಬೀನ್ಸಲ್ಲಿ ಇರುತ್ತೆ. 4Q. ಸೊ ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. 54 ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಬೈ ಮೈಕ್ರೋಬ್ಸ್, ಅಂದರೆ ಮೈಕ್ರೋಬು ಕೆಲವು ಕೆಮಿಕಲ್ ಸಬ್ಸ್ಟೆನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಕೆಮಿಕಲ್ ಸಬ್ಸ್ಟೆನ್ಸ್ ಏನು ಮಾಡುತ್ತೆ? ಬೇರೆ ಮೈಕ್ರೋಬ್ ಗ್ರೋತನ್ನು ಕಂಟ್ರೋಲ್ ಮಾಡುತ್ತೆ. ಯಾವುವು? ಆ್ಯಂಟಿಬಯೋಟಿಕ್ಸ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಮೆಥನೋಬ್ಯಾಕ್ಟೀರಿಯಮ್ ಈಸ್ ಎ ಏರೋಬಿಕ್ ಬ್ಯಾಕ್ಟೀರಿಯಾ ಫೌಂಡ್ ಇನ್ ದ ರ್ಯೂಮನ್ ಆಫ್ ಕ್ಯಾಟಲ್. ಇದು ಕರೆಕ್ಟ್ ಇದೆ, ಬಟ್ ಅದು ಏರೋಬಿಕ್ ಬ್ಯಾಕ್ಟೀರಿಯಾ ಅಲ್ಲ, ಆ್ಯನೋಬಿಕ್ ಬ್ಯಾಕ್ಟೀರಿಯಾ. ಓಕೆ, ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಬಯೋಗ್ಯಾಸ್ ಈಸ್ ಪ್ರೊಡ್ಯೂಸ್ ಬೈ ದ ಆಕ್ಟಿವಿಟಿ ಆಫ್ ಏರೋಬಿಕ್ ಬ್ಯಾಕ್ಟೀರಿಯಾ. ರಾಂಗ್ ಸ್ಟೇಟ್ಮೆಂಟ್. ಬಯೋಗ್ಯಾಸ್ ಯಾವ ಬ್ಯಾಕ್ಟೀರಿಯಾ ಅನ್ನೋದು ಮೆಥನೋಬ್ಯಾಕ್ಟೀರಿಯಾ ಯಾವುದು? ಏನೋ ಆ್ಯನೋಬಿಕ್ ಬ್ಯಾಕ್ಟೀರಿಯಾ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಬಯೋಗ್ಯಾಸ್ ಇಸ್ ಪ್ಯೂರ್ ಮೀಥೇನ್ ಅಷ್ಟೇ ಇರಲ್ಲ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, H2 ವಾಟರ್ನೂ ಇರುತ್ತೆ. ಓಕೆ, ಸೊ ಇದು ರಾಂಗ್. ಆಕ್ಟಿವೇಟೆಡ್ ಸ್ಲಜ್ ಈಸ್ ಸೆಡಿಮೆಂಟೆಡ್ ಟ್ಯಾಂಕ್ಸ್ ಇಸ್ ರಿಚ್ ಸೋರ್ಸ್ ಆಫ್ ಏರೋಬಿಕ್, ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದರೆ ಆಕ್ಟಿವೇಟೆಡ್ ಸ್ಲಜ್ಜಲ್ಲಿ ಏನಿರುತ್ತೆ, ಆಕ್ಟಿವೇಟ್ ಸ್ಲಡ್ಜನ್ನ ನೀವು ಕೆಲವು ನಿಮಿಷ ಹಂಗೆ ಇಟ್ಟರೆ ಅದು ಸೆಟಲ್ಮೆಂಟ್ ಆಗಲಿಕ್ಕೆ ನೀವು ಟೈಮ್ ಕೊಡಬೇಕಾಗುತ್ತೆ. ಸೆಟಲ್ಮೆಂಟ್ ಆಗಿದ್ದಾಗ ಅದ್ರ ಕೆಳಗಡೆ ಏನು ಬರುತ್ತೆ ಅಂದರೆ ಏರೋಬಿಕ್ ಬ್ಯಾಕ್ಟೀರಿಯಾ ಇರುತ್ತೆ. ಓಕೆ, ಫ್ಲಾಕ್ಸ್ ನೀವು ಕೇಳಿರ್ತೀರಲ್ಲ, ಫ್ಲಾಕ್ಸ್ ಕಂಟೈನ್ಸ್ ಏರೋಬಿಕ್ ಬ್ಯಾಕ್ಟೀರಿಯಾ ಮತ್ತು ಫಂಜೈ, ಅದು. ಓಕೆ, ಇದು ಆನ್ಸರ್ ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ 56 ಕ್ವಶನ್. ವಿಚ್ ಆಫ್ ದ ಎಂಜೈಮ್ ಇಸ್ ರಿಕ್ವೈರ್ಡ್ ಟು ಕ್ಲೀವ್ ಎ ಪ್ಲಾಸ್ಮಿಡ್ನ ಕಟ್ ಮಾಡಲಿಕ್ಕೆ ಯಾವ ಎಂಜೈಮ್ ಬೇಕು? ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಬೇಕು. ಓಕೆ, ಸೊ ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿರಿ. ದ ನ್ಯಾಚುರಲ್ ರಿಸರ್ವೈರ್ ಆಫ್ ಫಾಸ್ಫರಸ್ ಇಂದು ನ್ಯಾಚುರಲ್ ರಿಸರ್ವೈರ್ ಏನಿದೆ? ರಾಕ್, ಡೆಟ್ರಿಟಸ್, ಸಾಯಿಲ್ ಸೊಲ್ಯೂಷನ್, ಅಟ್ಮಾಸ್ಫಿಯರ್ ಡೆಟ್ರಿಟಸ್ನೂ ಅಲ್ಲ. ಇವೆರಡರಲ್ಲಿ ನೋಡಬೇಕು. ರಾಕ್ಸ್ ಇಸ್ ಅ ನ್ಯಾಚುರಲ್ ಸಬ್ಸ್ಟೆನ್ಸ್, ಸಾಯಿಲ್ ಸೊಲ್ಯೂಷನ್ ಅಲ್ಲ. ಓಕೆ, ಆಪ್ಷನ್ ನಂಬರ್ ಈಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ, ದ ಸೀಕ್ವೆನ್ಸ್ ಆಫ್ ಕಮ್ಯುನಿಟೀಸ್ ಇನ್ ಪ್ರೈಮರಿ ಸಕ್ಸೆಷನ್ ಇನ್ ವಾಟರಲ್ಲಿ ಪ್ರೈಮರಿ ಸಕ್ಸೆಷನ್. ಸೊ ಫಸ್ಟ್ ಆಫ್ ಆಲ್ ಫೈಟೋಪ್ಲಾಂಕ್ಟನ್ಸ್ ಫಸ್ಟ್ ಬರುತ್ತೆ, ಫ್ರೀ ಫ್ಲೋಟಿಂಗ್ ಬರಲ್ಲ. ಇದಂತೂ ರಾಂಗ್ ಆಯಿತು, ಸಿ ರಾಂಗ್. ನೆಕ್ಸ್ಟ್ ಫೈಟೋಪ್ಲಾಂಕ್ಟನ್ಸ್ ಆದಮೇಲೆ ಡೈರೆಕ್ಟ್ ಸ್ಕ್ರಬ್ಬು ಬರಲ್ಲ, ಇದು ರಾಂಗ್ ಆಯಿತು, ಸಿ ರಾಂಗ್, 1 ರಾಂಗ್. ನೆಕ್ಸ್ಟ್ ಬಿ ಮತ್ತು ಡಿ ಉಳಿತು. ಫೈಟೋಪ್ಲಾಂಕ್ಟನ್ಸ್, ಫ್ರೀ ಫ್ಲೋಟಿಂಗ್, ಹೈಡ್ರೋಫೈಟ್ಸ್, ರೂಟೆಡ್, ಇದು 3 ಕರೆಕ್ಟ್ ಇದೆ. ಬಟ್ ಇಲ್ಲಿ ಟ್ರೀಸ್ ಫಸ್ಟ್ ಬರಲ್ಲ, ಟ್ರೀ ಆಲ್ಮೋಸ್ಟ್ ಲಾಸ್ಟಿಗೆ ಬರುತ್ತೆ. ಸೊ ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಫೈಟೋಪ್ಲಾಂಕ್ಟನ್ಸ್, ರೂಟೆಡ್, ಹೈಡ್ರೋಫೈಟ್ಸ್, ಫ್ರೀ ಫ್ಲೋಟಿಂಗ್, ಹೈಡ್ರೋಫೈಟ್ಸ್, ರೀಡ್ ಸ್ವ್ಯಾಂಪ್, ಮಾರ್ಷ್ ಮೆಡೋ, ಸ್ಕ್ರಬ್, ಟ್ರೀಸ್ ಲಾಸ್ಟಲ್ಲಿ ಬರುತ್ತೆ. ಓಕೆ, ಸ್ಕ್ರಬ್ ಬರಲ್ಲ ಲಾಸ್ಟಲ್ಲಿ. ಓಕೆ, ಸೊ ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಬಯೋಕೆಮಿಕಲ್ ಅಡಾಪ್ಟೇಷನ್, ಬಿಹೇವಿಯರಲ್ ಅಡಾಪ್ಟೇಷನ್, ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್, ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ನಿಮಗೆ ಗೊತ್ತು. ಓಪನ್ಶಿಯಲ್ ಏನಾಗುತ್ತೆ? ಸ್ಟೆಮ್ಮು ಫೋಟೋಸಿಂಥಸಿಸ್ ಮಾಡುತ್ತೆ ಅಲ್ಲ, ಓಪನ್ಶಿಯಲ್. ಸೊ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ 4R ನೋಡಿರಿ, 4R ಇಲ್ಲಿ ನೋಡಿ, ಒಂದು ನೋಡಿದ ತಕ್ಷಣ ಆನ್ಸರ್ ಬರುತ್ತೆ ನಿಮಗೆ 4R. ಸೊ ಆಪ್ಷನ್ ನಂಬರ್ ಸಿ ದ ಕರೆಕ್ಟ್ ಆನ್ಸರ್. ಎಲ್ಲ ನೋಡಿ. ಮತ್ತು 1Q ಏನಿದೆ? ಡೀಪ್ ಸಿ ಫಿಶಸಲ್ಲಿ ಬಯೋಕೆಮಿಕಲ್ ಅಡಾಪ್ಟೇಷನ್ ಇರುತ್ತೆ. ಬಿಹೇವಿಯರಲ್ ಅಡಾಪ್ಟೇಷನ್ ಡೆಸರ್ಟ್ ಲಿಸರ್ಡಲ್ಲಿ ಇರುತ್ತೆ. ಓಕೆ, ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ಕಂಗರೂ ರಾಟ್ಸಲ್ಲಿ. ಆಪ್ಷನ್ ನಂಬರ್ ಸಿ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಕ್ವಶನ್ ನೋಡಿ, 60th ಕ್ವಶನ್. ದ ಆ್ಯನ್ಯುವಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆಫ್ ದ ಹೋಲ್ ಬಯೋಸ್ಪಿಯರ್, ಎಲ್ಲ ಹೋಲ್ ಬಯೋಸ್ಪಿಯರಿಂದು ಕೇಳಲಿಕ್ಕತ್ತಾರ. ಓಕೆ, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಯಾವುದು ಆನ್ಸರ್? ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್, 170 ಬಿಲಿಯನ್ ಟನ್. ಓಕೆ, so thank you.